ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಅದು ನವೆಂಬರ್ 2024 ಅಮೆರಿಕ ಚುನಾವಣೆ ಫಲಿತಾಂಶ. 15 ದಿನ ಆದರೂ ಮತ ಎಣಿಕೆ ನಡೀತಲೇ ಇರುತ್ತೆ. ಅಮೆರಿಕದ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡ್ತಾರೆ. ಭಾರತ ಒಂದು ದಿನದಲ್ಲಿ 640 ಮಿಲಿಯನ್ ಮತ ಎಣಿಸಿದೆ, ಕ್ಯಾಲಿಫೋರ್ನಿಯಾ ಇನ್ನೂ ಮತ ಎಣಿಕೆಯಲ್ಲೇ ಇದೆ ಅಂತಾರೆ. ಅಂದರೆ ಮುಂದುವರಿದ ದೇಶ ಅಂತ ಹೇಳಿಕೊಳ್ಳುವಂಥ ಅಮೆರಿಕವನ್ನೇ ಅಣಕಿಸಿದಂಥ ಟ್ವೀಟ್ ಅದು. ಯಾಕೆ ಹೇಳಿ? ಅಲ್ಲಿ ಚುನಾವಣಾ ಫಲಿತಾಂಶ ಬರಲಿಕ್ಕೆ ಕನಿಷ್ಠ 1 ತಿಂಗಳು ಬೇಕು. ಯಾಕೆ ಹೇಳಿ? ಅಲ್ಲಿ ಬಳಕೆ ಮಾಡೋದು ಬ್ಯಾಲೆಟ್ ಪೇಪರ್. ಎಲಾನ್ ಮಸ್ಕ್ ಕೂಡ ನಮ್ಮ ಚುನಾವಣಾ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆ ಪಡಿಸ್ತಾರೆ. ಯಾಕೆ ಹೇಳಿ? ಭಾರತದಲ್ಲಿ 99 ಕೋಟಿ ಮತದಾರರು ಮತ ಹಾಕಿ ಒಂದೇ ದಿನ ಚುನಾವಣಾ ಫಲಿತಾಂಶ ಹೇಳಬಹುದು. ಭಾರತ EVM ಬಳಕೆ ಮಾಡುತ್ತೆ, ಬ್ಯಾಲೆಟ್ ಪೇಪರ್ ಅಲ್ಲ. EVM ಬಳಕೆ ಕಾರಣಕ್ಕೆ ಒಂದೇ ದಿನದಲ್ಲಿ ಫಲಿತಾಂಶ, 3 ದಿನದೊಳಗೆ ಹೊಸ ಸರ್ಕಾರ ರಚನೆ ಆಗೇ ಬಿಡುತ್ತೆ. ಆದರೆ ಅಮೆರಿಕದಲ್ಲಿ ಹಾಗಲ್ಲ. ಕೇವಲ 20 ಕೋಟಿ ಮತದಾರರು, ಆದರೂ ಫಲಿತಾಂಶ ಬರಲಿಕ್ಕೆ 1 ತಿಂಗಳು ಬೇಕು. ವೀಕ್ಷಕರೇ, ಇವತ್ತು ಯಾಕೆ EVM ಬಳಕೆ ಬಗ್ಗೆ ಹೇಳ್ತಿದ್ದೀನಿ ಅನ್ಕೊಂಡ್ರ? ಇಂಡೋನೇಷ್ಯಾ ಕೂಡ ಭಾರತದ EVM ತಂತ್ರಜ್ಞಾನ ಹಂಚಿಕೆಗೆ ಒಪ್ಪಂದ ಮಾಡ್ಕೊಳ್ತು. ಇದು ಎಂಥ ಹೆಮ್ಮೆ ಅಲ್ವಾ? ನಮ್ಮ ಚುನಾವಣಾ ವ್ಯವಸ್ಥೆ EVM ತಂತ್ರಜ್ಞಾನ ಇಡೀ ವಿಶ್ವಕ್ಕೆ ಮಾದರಿ ಆಗ್ತಾ ಇದೆ. ಆದರೂ ನಮ್ಮ ದೇಶದಲ್ಲಿ ಕೆಲವರು ಸೋತ್ರೆ EVM ಸರಿ ಇಲ್ಲ ಅಂತ ಹೇಳ್ತಾರೆ. ವೀಕ್ಷಕರೇ, ಮೊನ್ನೆ ಪ್ರಧಾನಿ ಮೋದಿ ಇಂಡೋನೇಷ್ಯಾ ಪ್ರವಾಸದಲ್ಲಿದ್ದರು. ಅವತ್ತು ಇಂಡೋನೇಷ್ಯಾ ಭಾರತದ ನಡುವೆ 10 ಒಪ್ಪಂದಗಳು ಆದವು. ಉಭಯ ರಾಷ್ಟ್ರಗಳ ನಡುವೆ ರಕ್ಷಣೆ, ಕಡಲ ಮೂಲ ಸೌಕರ್ಯ ಒಪ್ಪಂದ ಆಯಿತು. ಖನಿಜಗಳು, ಡಿಜಿಟಲ್ ತಂತ್ರಜ್ಞಾನದಲ್ಲಿ 2 ದೇಶಗಳ ಮಧ್ಯೆ ಸಹಿ ಆದವು. ಭಾರತದ ಬ್ರಹ್ಮೋಸ್ ಅಸ್ತ್ರಕ್ಷಿಪಣಿ ಖರೀದಿಸಲಿಕ್ಕೆ ಇಂಡೋನೇಷ್ಯಾ ಸಹಿ ಮಾಡ್ತು. ಅದರ ಜೊತೆಗೆ ಗ್ರೇಟ್ ನಿಕೋಬಾರ್ ಹತ್ತಿರದ ಸಬಾಂಗ್ ಬಂದರು ಅಭಿವೃದ್ಧಿಗೆ ಒಪ್ಪಂದ ಆಯಿತು. ಇಂಡೋನೇಷ್ಯಾದಲ್ಲಿ ಬೆಂಗಳೂರಿನ ಪ್ರಸಿದ್ಧ IIMB ಕ್ಯಾಂಪಸ್ ಸ್ಥಾಪನೆಗೆ ಒಪ್ಪಿಗೆ ಸಿಕ್ತು. ಅದರ ಜೊತೆಗೆ ಪ್ರಮುಖವಾಗಿ ಭಾರತದ EVM ತಂತ್ರಜ್ಞಾನ ಇಂಡೋನೇಷ್ಯಾಗೆ ಹಸ್ತಾಂತರ ಮಾಡಲಿಕ್ಕೆ ಒಪ್ಪಂದ ಮಾಡಿಕೊಳ್ತು. ಇದು ಭಾರತದ ತಾಕತ್ತಲ್ವಾ? ಈ ಹಿಂದೆ ನಾವು ಬೇರೆ ದೇಶದಿಂದ ತಂತ್ರಜ್ಞಾನವನ್ನು ಪಡಿತಾ ಇದ್ವಿ. ಈಗ ಭಾರತವೇ ಬೇರೆ ದೇಶಕ್ಕೆ ತಂತ್ರಜ್ಞಾನವನ್ನು ಕಳಿಸ್ಕೊಡುತ್ತೆ. ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತಾ ಇದ್ದಂಥ ಎಷ್ಟೋ ದೇಶಗಳು EVMಗೆ ಶಿಫ್ಟ್ ಆಗ್ತಾ ಇವೆ. ಅದರಲ್ಲಿ ಇಂಡೋನೇಷ್ಯಾ ಕೂಡ ಒಂದು. ಭಾರತಕ್ಕೆ EVM ತಂತ್ರಜ್ಞಾನ ಇದಾಗಿರುವ ಇಂಡೋನೇಷ್ಯಾ ಮುಂದಿನ ಚುನಾವಣೆಗೆ ಪ್ರಾಯೋಗಿಕವಾಗಿ ಬಳಸ್ಕೊಳ್ಳುತ್ತಂತೆ. ಬಳಿಕ ಪೂರ್ಣ ಪ್ರಮಾಣದಲ್ಲಿ EVM ಬಳಕೆ ಮಾಡಲಿಕ್ಕೆ ನಿರ್ಧಾರ ಮಾಡಿಬಿಟ್ಟಿದೆ. ವೀಕ್ಷಕರೇ, ಮೊನ್ನೆ ಇಂಡೋನೇಷ್ಯಾದಲ್ಲಿ ಮೋದಿಗೆ ಅದ್ಧೂರಿ ವೆಲ್ಕಮ್ ಸಿಕ್ತು. ಇಂಡೋನೇಷ್ಯಾ ಮುಸ್ಲಿಂ ದೇಶ, ಆದರೂ ಅಲ್ಲಿ 1000 ವರ್ಷದ ಪಮ್ಮನನ್ ದೇಗುಲ ಇದೆ. ತ್ರಿಮೂರ್ತಿಗಳಾದ ಶಿವ, ವಿಷ್ಣು, ಬ್ರಹ್ಮನ ಪ್ರಮ್ಮನನ್ ದೇಗುಲ ಅದು. ಆ ಸಂಕೀರ್ಣದಲ್ಲಿ ಬರೋಬ್ಬರಿ 240 ಸಣ್ಣ ದೇಗುಲಗಳಿವೆ. ಆ ದೇವಸ್ಥಾನ ನೋಡೋದೇ ಒಂದು ಚಂದ. ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಇಂಡೋನೇಷ್ಯಾ ಜೊತೆಗೆ ಭಾರತವು ಕೈ ಜೋಡಿಸಿದೆ. ಇನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಮೋದಿ ಕಾರ್ಯಶೈಲಿಗೆ ಎಷ್ಟು ಫಿದಾ ಆಗಿದ್ದಾರೆ ಅಂದರೆ, ಅವರ ಪ್ರತಿ ಭಾಷಣದಲ್ಲಿ ಮೋದಿ ಮೋದಿ ಮೋದಿಜಿ, ನಿಮ್ಮ ವೃತ್ತಿ ಜೀವನ ಫಾಲೋ ಮಾಡ್ತಾ ಇದ್ದೀನಿ, ನಿಮ್ಮ ಅನೇಕ ಕಾರ್ಯಕ್ರಮ ಕಾಪಿ ಮಾಡ್ತಾ ಇದ್ದೀನಿ, ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಕಾಪಿರೈಟ್ ಇಲ್ಲ, ತುಂಬಾ ಸಂತೋಷ ಅಂದ್ರು. ಐ ಆಮ್ ಅ ಫ್ರೆಂಡ್ ಆಫ್ ಆಲ್ ಇಂಡಿಯನ್ಸ್, but I want to admit one thing, and my close associates and colleagues will testify that I am a great admirer of Narendra Modi ji. I follow your career and I copy many of your programs. I don't mind admitting, because if it succeeds for hundreds of million people with the same background as Indonesia, the same problems. ಒಬ್ಬ ಭಾರತೀಯನಾಗಿ ನಮ್ಮ ದೇಶದ ಪ್ರಧಾನಿಯನ್ನ ಬೇರೊಂದು ದೇಶದ ಅಧ್ಯಕ್ಷ ಹೊಗಳಿದ್ರೆ ನಮಗೆ ಎಂತ ಹೆಮ್ಮೆ ಅಲ್ವಾ? ಅಷ್ಟೇ ಅಲ್ಲ, ಭಾರತದ ಮತಯಂತ್ರಕ್ಕೂ ಇಂಡೋನೇಷ್ಯಾ ಫೀದಾ ಆಗ್ಬಿಟ್ಟಿದೆ. ವೀಕ್ಷಕರೇ, ಹಾಗಿದ್ರೆ ಭಾರತದ EVM ಯಾವ್ಯಾವ ದೇಶದಲ್ಲಿ ಬಳಸಲಾಗ್ತಾ ಇದೆ? ಈಗ ಒಪ್ಪಂದ ಮಾಡಿಕೊಂಡಂತಹ ಇಂಡೋನೇಷ್ಯಾ ಮೊದಲ ದೇಶವ ಅಲ್ಲ. ಭೂತಾನ್ ಕಸ್ಟಮೈಸ್ಡ್ ಮಾಡಿದಂತಹ ಭಾರತದ EVM ಬಳಸಿದ ಮೊದಲ ದೇಶ. ಬಳಿಕ ನೇಪಾಳ ಕೂಡ ಪ್ರಾಯೋಗಿಕವಾಗಿ ಭಾರತದ EVMನ ಬಳಸಿದೆ. ಇನ್ನು ನಮೀಬಿಯಾ, ಆಫ್ರಿಕನ್ ಕಂಟ್ರಿ, ಭಾರತದಲ್ಲಿ ತಯಾರಾದ EVMಗಳನ್ನು ತನ್ನ ರಾಷ್ಟ್ರೀಯ ಚುನಾವಣೆಯಲ್ಲಿ ಬಳಕೆ ಮಾಡಿದೆ. ಈಗ ಇಂಡೋನೇಷ್ಯಾ EVM ತಂತ್ರಜ್ಞಾನ ಹಂಚಿಕೆಗೆ ಒಪ್ಪಂದ ಮಾಡಿಕೊಂಡಿದೆ. ಇಷ್ಟೇ ಅಲ್ಲ, ಚುನಾವಣಾ ನಿರ್ವಹಣೆ ಮತ್ತು ತಾಂತ್ರಿಕ ಸಹಕಾರಕ್ಕಾಗಿ ಭಾರತದ ಚುನಾವಣಾ ಆಯೋಗ
ಆಲ್ಬೇನಿಯಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ರಷ್ಯಾ, ದಕ್ಷಿಣ ಆಫ್ರಿಕಾ ಹೀಗೆ 28 ದೇಶಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಇದು ಭಾರತದ ಚುನಾವಣೆ ವ್ಯವಸ್ಥೆಯ ತಾಕತ್ತು. ವೀಕ್ಷಕರೇ, ವಿದೇಶದಲ್ಲಿ ಭಾರತದ ಚುನಾವಣಾ ವ್ಯವಸ್ಥೆ EVM ಬಗ್ಗೆ ಹಾಡಿ ಹೊಗಳ್ತಾರೆ. ಅದೇ ನಮ್ಮ ದೇಶದಲ್ಲಿ ವಿಪಕ್ಷ ನಾಯಕರದು ಮಾತ್ರ ಆರೋಪದ ಮೇಲೆ ಆರೋಪ. ಇವರು ಚುನಾವಣೆ ಗೆದ್ದಾಗ ಚುನಾವಣಾ ಆಯೋಗವು ಸರಿಯಾಗಿರುತ್ತೆ, EVM ಕೂಡ ಸರಿಯಾಗಿರುತ್ತೆ. ಮೋದಿ ಗೆದ್ರೆ, BJP ಗೆದ್ರೆ ಮುಗೀತು, EVM ಸರಿ ಇರಲ್ಲ, EVM ಹ್ಯಾಕ್ ಮಾಡ್ತಾರೆ ಅಂತಾರೆ. 2014ರಲ್ಲಿ ಮೋದಿ ಮೊದಲ ಬಾರಿಗೆ ಗೆದ್ರಲ್ವಾ, ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತಲ್ವಾ, ಅವತ್ತು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲ ನಾಯಕರು ಹೇಳಿದೇನು ಗೊತ್ತಾ, EVM ಗೆಲುವು ಮೋದಿ ಗೆಲುವು ಅಲ್ಲ ಅಂತ. ಕಾಂಗ್ರೆಸ್ ನಾಯಕರು ಎಂದಿಗೂ ತನ್ನ ಸೋಲನ್ನು ಒಪ್ಪಲಿಲ್ಲ. 2019ರಲ್ಲೂ BJP ಗೆದ್ದಾಗಲೂ ಅದೇ ಹೇಳಿಕೆ, ಇದು EVM ಗೆಲುವು. 2024ರಲ್ಲೂ ಮೋದಿ ಗೆಲುವಲ್ಲ, EVM ಗೆಲುವು ಇದು. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ BJP ಗೆಲ್ತಲ್ವ, ಆಗ ಕೂಡ ಇದು ಮೋದಿ BJP ಗೆಲುವಲ್ಲ, EVM ಚುನಾವಣಾ ಆಯೋಗದ ಗೆಲುವು ಅಂತ ಹೇಳ್ತಾರೆ. ಅದೇ ನೀವು ತಮಿಳುನಾಡು, ಕೇರಳದ ಗೆಲುವಿನ ಬಗ್ಗೆ ಪ್ರಶ್ನೆ ಮಾಡಿ, ಕಾಂಗ್ರೆಸ್ ನಾಯಕರು ಮಾತೇ ಆಡಲ್ಲ. ತಮಿಳುನಾಡಿನಲ್ಲಿ ವಿಜಯ್ ಗೆದ್ದಿದ್ದು ಕೂಡ ಇದೇ ಚುನಾವಣಾ ಆಯೋಗ, ಇದೇ EVM ಬಳಸಿ ಅಲ್ವಾ. ಅಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಇದೇ ಚುನಾವಣಾ ಆಯೋಗ, ಇದೇ EVM ಬಳಕೆ ಮಾಡಿದ್ದಲ್ವಾ. ಅಲ್ಲಿ ವಿರೋಧ ಮಾಡಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಟೀಕೆ ಮಾಡ್ತಾರೆ. 2014ರಿಂದ ಕಾಂಗ್ರೆಸ್ ಗೆಲ್ತಾ ಬಂತಲ್ವ, ಆಗ ಚುನಾವಣಾ ಆಯೋಗ EVM ಎಲ್ಲ ಸರಿ ಇದ್ವಾ. ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಹ್ಯಾಕ್ ಮಾಡ್ತಾರಾ. ಕಾಂಗ್ರೆಸ್ ನಾಯಕರಿಗೆ ಒಂದು ಮನವಿ, ಜನರ ತೀರ್ಪನ್ನು ಒಪ್ಕೊಳ್ಳಿ, ಸೋಲನ್ನು ಒಪ್ಕೊಳ್ಳಿ, ಜನಪರ ಹೋರಾಟ ಮಾಡಿ. ಅದು ಬಿಟ್ಟು EVM ಚುನಾವಣಾ ಆಯೋಗ ಅಂತ ಟೀಕೆ ಮಾಡಿದರೆ ನೀವು ಖಂಡಿತ ಗೆಲ್ಲಲ್ಲ. ವೀಕ್ಷಕರೇ, ಕಾಂಗ್ರೆಸ್ ನಾಯಕರು ಇಷ್ಟು EVMಗೆ ವಿರೋಧ ಮಾಡ್ತಾರಲ್ವಾ, ಈ ದೇಶಕ್ಕೆ EVM ಪರಿಚಯ ಮಾಡಿದ್ದು ಯಾರಾಗಾದ್ರೆ? ಇದೇ ಇಂದಿರಾ ಗಾಂಧಿ, ಇದೇ ರಾಜೀವ್ ಗಾಂಧಿ ಅಲ್ವಾ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ತಂದಿದ್ದಂತಹ EVMಗಳನ್ನು ಇದೇ ರಾಹುಲ್ ಗಾಂಧಿ ವಿರೋಧ ಮಾಡ್ತಾ ಇದ್ದಾರೆ. ಈಗ ವಿಶ್ವದ ಹಲವು ರಾಷ್ಟ್ರಗಳು ಭಾರತದ EVM ತಂತ್ರಜ್ಞಾನ ಚೆನ್ನಾಗಿದೆ, ನಾವು ಕೂಡ ಅದನ್ನು ಅಳವಡಿಕೆ ಮಾಡ್ತೀವಿ ಅಂತ ಮುಂದೆ ಬರ್ತಾ ಇವೆ. ಆದರೆ ನಮ್ಮದೇ ವಿಪಕ್ಷಗಳು ಮಾತ್ರ ಚುನಾವಣಾ ಆಯೋಗಕ್ಕೆ ಬೈಯೋದು, EVM ಸರಿ ಇಲ್ಲ ಅಂತ ಆರೋಪ ಮಾಡೋದು. ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು EVM ಬಳಕೆಗೆ ಮುಂದೆ ಬರ್ತಾ ಇವೆ. ಆದರೆ ಭಾರತದ ವಿಪಕ್ಷಗಳು ಮಾತ್ರ EVM ಬೇಡವೇ ಬೇಡ, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸೋಣ ಅಂತಿವೆ. ವಿಶ್ವದ ದೊಡ್ಡ ದೊಡ್ಡ ಸೈಬರ್ ತಂತ್ರಜ್ಞರೇ ಭಾರತದ EVM ಹ್ಯಾಕ್ ಮಾಡಲ್ಲ ಅಂತಾರೆ. ಆದರೂ ರಾಹುಲ್ ಗಾಂಧಿ ಮಾತ್ರ EVM ಹ್ಯಾಕ್ ಅಂತ ಟೀಕೆ ಮಾಡ್ತಾರೆ. ವೀಕ್ಷಕರೇ, ಭಾರತದ ಮೊಟ್ಟ ಮೊದಲ ಬಾರಿಗೆ EVM ಪ್ರಸ್ತಾಪ ಬಂದಿದ್ದು 1977ರಲ್ಲಿ. ಅವತ್ತು ಚುನಾವಣಾ ಆಯೋಗ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಎದುರು ಪ್ರಸ್ತಾಪ ಇಡುತ್ತೆ. ಅದಾದ ಬಳಿಕ 1982ರಲ್ಲಿ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ 50 ಬೂತ್ನಲ್ಲಿ ಪ್ರಾಯೋಗಿಕವಾಗಿ ಬಳಸ್ತಾರೆ. ಅವತ್ತು ಕೂಡ ಇಂದಿರಾ ಗಾಂಧಿಯೇ ಪ್ರಧಾನಿಯಾಗಿದ್ದವರು. ಅದಾದ ಬಳಿಕ 1883ರಲ್ಲಿ 8 ರಾಜ್ಯಗಳ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಯಂತ್ರಗಳ ಬಳಕೆ ಆಯಿತು. ಅವತ್ತು ಇಂದಿರಾ ಗಾಂಧಿಯೇ ಪ್ರಧಾನಿ. ಅದಾದ ಬಳಿಕ 1984ರಲ್ಲಿ ಮತಯಂತ್ರ ಬಳಕೆಗೆ ಸುಪ್ರೀಂ ಕೋರ್ಟ್ ನಿಷೇಧ ಹೇರಿ ಕಾನೂನು ತಿದ್ದುಪಡಿಗೆ ಸಲಹೆ ನೀಡಿತು. 1988 ಜನಪ್ರತಿನಿಧಿಗಳ ಕಾಯ್ದೆಗೆ ತಿದ್ದುಪಡಿ ತಂದು EVM ಬಳಕೆಗೆ ಸಂಸತ್ ಅಸ್ತು ಅನ್ನತ್ತೆ. ಹಾಗಿದೆ 1988ರಲ್ಲಿ ಪ್ರಧಾನಿಯಾಗಿದ್ದವರು ಯಾರು? ರಾಜೀವ್ ಗಾಂಧಿ. ಬಳಿಕ 2000ದಿಂದ ಎಲ್ಲ ಚುನಾವಣೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮತಯಂತ್ರ ಬಳಕೆ ಶುರುವಾಗತ್ತೆ. ಈಗ ಹೇಳಿ ಕಾಂಗ್ರೆಸ್ ನಾಯಕರೇ EVM ತಂದ್ರು, ಈಗ ಅದೇ ಕಾಂಗ್ರೆಸ್ಸೇ ವಿರೋಧ ಮಾಡ್ತಾ ಇದೆ. 2018ರಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಬೇಕು ಅಂತ ಕೆಲವೊಬ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಕೋರ್ಟ್ ಬಾಯಿಗೆ ಬಂದಂತೆ ಬೈದು ಅರ್ಜಿಯನ್ನು ವಜಾ ಮಾಡ್ತು. ಕಾಂಗ್ರೆಸ್ ನಾಯಕರಿಗೆ ಒಂದು ಮಾತು, ನೀವು ಸೋಲ್ತಾ ಇದ್ದೀರಾ ಅಂದರೆ ಜನ ನಿಮ್ಮ ಪರ ಇಲ್ಲ ಅಂತ. ಅದು ಬಿಟ್ಟು EVM ಪರ ಟೀಕೆ ಮಾಡಿದರೆ ಏನೂ ಲಾಭ ಇಲ್ಲ. ಕಾಂಗ್ರೆಸ್ ನಾಯಕರೇ, BJP ಟೀಕೆ ಭರದಲ್ಲಿ ದೇಶದ ವ್ಯವಸ್ಥೆಯನ್ನು ಬೈಯೋದು ಸರಿ ಅಲ್ಲ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.